ಒಂದು ಕಾಡಿನಲ್ಲಿ ದೊಡ್ಡ ಸಿಂಹವೊಂದು ಮಲಗಿತ್ತು. ಆಗ ಒಂದು ಚಿಕ್ಕ ಇಲಿ ಅದರ ಮೇಲೆ ಓಡಾಡತೊಡಗಿತು. ಸಿಂಹ ಎಚ್ಚರವಾಗಿ ಇಲಿಯನ್ನು ಹಿಡಿದುಕೊಂಡಿತು. ಇಲಿ ಭಯದಿಂದ ಹೇಳಿತು, ರಾಜನೇ, ದಯವಿಟ್ಟು ನನ್ನನ್ನು ಬಿಡಿ. ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಸಿಂಹ ನಕ್ಕಿತು, ನೀನು ಚಿಕ್ಕ ಇಲಿ, ನನಗೆ ಹೇಗೆ ಸಹಾಯ ಮಾಡುತ್ತೀಯಾ? ಆದರೂ ಕರುಣೆ ತೋರಿಸಿ ಇಲಿಯನ್ನು ಬಿಟ್ಟಿತು. ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರನ ಬಲೆಗೆ ಸಿಕ್ಕಿಬಿತ್ತು. ಅದು ಜೋರಾಗಿ ಗರ್ಜಿಸಿತು. ಆ ಶಬ್ದ ಕೇಳಿ ಇಲಿ ಅಲ್ಲಿಗೆ ಓಡಿ ಬಂತು. ತನ್ನ ಚಿಕ್ಕ ಹಲ್ಲುಗಳಿಂದ ಬಲೆಯ ಹಗ್ಗಗಳನ್ನು ಕತ್ತರಿಸಿತು. ಸಿಂಹ ಬಿಡುಗಡೆಯಾಯಿತು. ಸಿಂಹ ಹೇಳಿತು, ಚಿಕ್ಕವನೆಂದು ಯಾರನ್ನೂ ಕಡಿಮೆ ಅಂದಾಜು ಮಾಡಬಾರದು. ನೀನು ಇಂದು ನನ್ನ ಜೀವ ಉಳಿಸಿದೆ. ನೀತಿ: ಚಿಕ್ಕವರ ಸಹಾಯವು ದೊಡ್ಡದಾಗಿರಬಹುದು. ಒಂದು ಕಾಡಿನಲ್ಲಿ ದೊಡ್ಡ ಸಿಂಹವೊಂದು ಮಲಗಿತ್ತು. ಆಗ ಒಂದು ಚಿಕ್ಕ ಇಲಿ ಅದರ ಮೇಲೆ ಓಡಾಡತೊಡಗಿತು. ಸಿಂಹ ಎಚ್ಚರವಾಗಿ ಇಲಿಯನ್ನು ಹಿಡಿದುಕೊಂಡಿತು. ಇಲಿ ಭಯದಿಂದ ಹೇಳಿತು, ರಾಜನೇ, ದಯವಿಟ್ಟು ನನ್ನನ್ನು ಬಿಡಿ. ಒಂದು ದಿನ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಸಿಂಹ ನಕ್ಕಿತು, ನೀನು ಚಿಕ್ಕ ಇಲಿ, ನನಗೆ ಹೇಗೆ ಸಹಾಯ ಮಾಡುತ್ತೀಯಾ? ಆದರೂ ಕರುಣೆ ತೋರಿಸಿ ಇಲಿಯನ್ನು ಬಿಟ್ಟಿತು. ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರನ ಬಲೆಗೆ ಸಿಕ್ಕಿಬಿತ್ತು. ಅದು ಜೋರಾಗಿ ಗರ್ಜಿಸಿತು. ಆ ಶಬ್ದ ಕೇಳಿ ಇಲಿ ಅಲ್ಲಿಗೆ ಓಡಿ ಬಂತು. ತನ್ನ ಚಿಕ್ಕ ಹಲ್ಲುಗಳಿಂದ ಬಲೆಯ ಹಗ್ಗಗಳನ್ನು ಕತ್ತರಿಸಿತು. ಸಿಂಹ ಬಿಡುಗಡೆಯಾಯಿತು. ಸಿಂಹ ಹೇಳಿತು, ಚಿಕ್ಕವನೆಂದು ಯಾರನ್ನೂ ಕಡಿಮೆ ಅಂದಾಜು ಮಾಡಬಾರದು. ನೀನು ಇಂದು ನನ್ನ ಜೀವ ಉಳಿಸಿದೆ. ನೀತಿ: ಚಿಕ್ಕವರ ಸಹಾಯವು ದೊಡ್ಡದಾಗಿರಬಹುದು.